ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯ್ತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಿ ಇದನ್ನ CBI ಪರ್ಮಿಷನ್ ಕೇಳಾದ್ರು ಸರಿ, ನಾನು ಇದನ್ನ ತನಿಖೆ ಮಾಡೋವರೆಗೂ ಬಿಡ. ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ. ಈ ರೀತಿ ಡಿ.ಕೆ. ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮ್ಗೂ ಒಂದು ಕುಟುಂಬ ಇದೆ, ನಿಮ್ಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ರು ಕಣ್ಣೀರ್ ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಯಾರನ್ನ ಬಿಡಲ್ಲ. ನೀವು ಮಾಡಿರೋ ಪಾಪ ರಮೇಶ್ ಜಾರಕಿಹೊಳಿದು, ನಾವೆಲ್ಲರೂ ಕುಟುಂಬಗಳಿರುವಂತವ್ರು. ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ? ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ್ ಕೆಲಸಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು ಇನ್ ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡ್ಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ.